ಅಂತೂ ಇಂತೂ ನಟಿ ನಿಖಿತಾಗೆ ಕನ್ನಡ ನಟಿಯರ ಬೆಂಬಲ ವ್ಯಕ್ತವಾಗಿದೆ. ತಡವಾದರೂ ಕನ್ನಡ ಚಿತ್ರರಂಗದ ನಿರ್ಧಾರಕ್ಕೆ ನಟಿಯರ ಆಕ್ಷೇಪ ಕೇಳಿ ಬರ್ತಾ ಇದೆ. ಜಯಮಾಲಾ, ತಾರಾ ಬಳಿಕ ಈಗ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಕೂಡ ಈ ಬಗ್ಗೆ ಖಂಡಿಸಿದ್ದಾರೆ. ಈ ಮೂಲಕ ದರ್ಶನ್ ವರ್ತನೆಗೆ ವಿರೋಧ ವ್ಯಕ್ತವಾಗಿದೆ. ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾಗಿರೋ ದರ್ಶನ್ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಗ್ತಿದೆ. ದರ್ಶನ್ ಕುಟುಂಬ ಕಲಹದಲ್ಲಿ ನಟಿ ನಿಖಿತಾ ಪಾತ್ರ ಇದೆಯೋ ಇಲ್ವೋ, ಆದರೆ ನಿಖಿತಾಗೆ ಕನ್ನಡ ಚಿತ್ರರಂಗ 3 ವರ್ಷ ನಿಷೇಧ ಹೇರಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ಹಾಗೆ ನಿಖಿತಾಗೆ ನಿಷೇಧ ಹೇರಿರೋದನ್ನ ಕನ್ನಡದ ನಟಿಯರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಹಿರಿಯ ನಟಿ ಜಯಮಾಲಾ ಬಳಿಕ ಈಗ ರಮ್ಯಾ ಕೂಡ ನಿಷೇಧವನ್ನ ಖಂಡಿಸಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿರೋ ರಮ್ಯಾ, ನಿಖಿತಾರನ್ನ ಬ್ಯಾನ್ ಮಾಡಿರೋದು ಜೋಕ್ ಅಂದಿದ್ದಾರೆ. ಯಾರ ಮೇಲೂ ನಿಷೇಧ ಹೇರುವುದು ಸರಿಯಲ್ಲ. ನನಗೂ ಈ ಹಿಂದೆ ಇದೇ ನಿಷೇಧ ಹೇರಿದ್ದರು. ನೋಡ್ತಾ ಇರಿ, ನಟಿಯರಿಗೆ ಇದೇ ಕೊನೆಯ ಬ್ಯಾನ್ ಅಲ್ಲ ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ನಿಷೇಧ ಹೇರುವುದು ಸುಲಭದ ಕೆಲಸ. ಕೆಲವರ ತೋಳ್ಬಲ ಪ್ರದರ್ಶನಕ್ಕಾಗಿ ನಿಖಿತಾ ಮೇಲೆ ನಿಷೇಧ ಹೇರಲಾಗಿದೆ. ನಟಿಯರಿಗೆ ಮಾತ್ರ ನಿಷೇಧ ಯಾಕೆ, ನಟರಿಗೆ ಯಾಕೆ ನಿಷೇಧ ಹೇರುವುದಿಲ್ಲ ಅಂತ ಪ್ರಶ್ನಿಸಿರೋ ರಮ್ಯಾ, ನಿಷೇಧದಿಂದ ಯಾವ ಸಂತೋಷ ಸಿಗುತ್ತೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ನಿಖಿತಾ ನಿಷೇಧ ಕ್ರಮವನ್ನ ಹಿರಿಯ ನಟಿ ತಾರಾ ಕೂಡ ಖಂಡಿಸಿದ್ದಾರೆ. ನಿಖಿತಾ ಮೇಲೆ ನಿಷೇಧ ಹೇರಿದ್ದು ಆತುರದ ನಿರ್ಣಯ. ಈ ಬಗ್ಗೆ ಅಂಬರೀಶ್ ಜೊತೆ ಚರ್ಚಿಸುತ್ತೇನೆ ಅಂತ ಹೇಳಿದ್ದು, ದರ್ಶನ್ ನಡವಳಿಕೆ ಬಗ್ಗೆ ತಾರಾ ಬೇಸರ ವ್ಯಕ್ತಪಡಿಸಿದ್ರು. ಅವನು ಬಹಳ ವಿಚಾರಗಳನ್ನ ಬಹಳ ಮೆಚೂರಿಟಿಯಿಂದ ಮಾತಾಡ್ತಾ ಇದ್ದ. ಅಂತಹ ವ್ಯಕ್ತಿ ಈ ತರದ ಒಂದು ಕೆಲಸ ಮಾಡಿದಾನ ಅಂದಾಗ ನಂಗೆ ತುಂಬಾ ಗಾಬರಿ, ಹಸಯ್ಯ, ಒಂದು ಹೀನಾಯಿ ಕುತ್ರ ಅಂತೆಲ್ಲ ನಮ್ಗೆ ಅನ್ನಿಸ್ತಾ ಬಂತು. ನಿಖಿತಾವನ್ನ ಬ್ಯಾನ್ ಮಾಡಿರೋದು ಬಹಳ ಅವಸರದ ನಿರ್ಣಯ ಅಂತ ಅನ್ಸುತ್ತೆ ನಿರ್ಮಾಪಕರ ಸಂಘದ್ದು. ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರು ಅಂಬರೀಶ್ ರವರು ಈಗ ದೇಶದಲ್ಲಿಲ್ಲ. ಅವರ ಬಂದ ಮೇಲೆ ಕಲಾವಿದರ ಸಂಘದಲ್ಲಿ ಈ ವಿಚಾರವನ್ನು ಮುಂದಿಟ್ಟು ನಿರ್ಮಾಪಕರ ಸಂಘದವರನ್ನು ಕರೆಸಿ ಅಲ್ಲಿ ಕೂಡ ಯಾರಿಗೂ ಅನ್ಯಾಯ ಆಗೋದಂತೆ ನೋಡ್ಕೊಳ್ಬೇಕು ಅನ್ನೋದೇ ನಮ್ಮ ಆಶಯ. ಒಟ್ನಲ್ಲಿ ನಿಧಾನವಾದರೂ ಕನ್ನಡ ನಟಿಯರು ನಿಖಿತಾಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ನಟಿಯರ ಮೇಲೆ ಶೋಷಣೆಗೆ ನಾವು ಬಿಡೋದಿಲ್ಲ ಅಂತ ಪ್ರತ್ಯಕ್ಷವಾಗಿಯೇ ಹೇಳ್ತಿದ್ದಾರೆ. ನಿಖಿತಾಗೆ ನಿಷೇಧ ಹೇರಿರೋ ಪ್ರಕರಣ ಇನ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.